ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಒಬ್ಬ ಡೋಂಗಿ ಅಂತ ಪ್ರದೀಪ್ ಈಶ್ವರ್ ವಿರುದ್ಧ ಕಾಂಗ್ರೆಸ್ ಮುಖಂಡ ವಾಗ್ದಾಳಿಯನ್ನ ನಡೆಸಿದ್ದಾರೆ. ನೀನು ಡೋಂಗಿ ಪ್ರದೀಪ, ಜನರಿಗೆ ಟೋಪಿ ಹಾಕ್ತೀಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಒಬ್ಬ ಡೋಂಗಿ ಅಂತ ಪ್ರದೀಪ್ ಈಶ್ವರ್ ವಿರುದ್ಧ ಕಾಂಗ್ರೆಸ್ ಮುಖಂಡ ವಾಗ್ದಾಳಿಯನ್ನ ನಡೆಸಿದ್ದಾರೆ. ನೀನು ಡೋಂಗಿ ಪ್ರದೀಪ, ಜನರಿಗೆ ಟೋಪಿ ಹಾಕ್ತೀಯಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಜನಗಳನ್ನ ಕುರಿಗಳು ಅಂತ ಅನ್ಕೊಂಡಿದ್ದೀಯಾ? ಕಾಂಗ್ರೆಸ್ ಪಕ್ಷ ನಿಮ್ಮಪ್ಪನ ಆಸ್ತಿ ಅಂತ ಅನ್ಕೊಂಡಿದ್ದೀಯಾ ಅಂತ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಮುಖಂಡ ಮಿಲ್ಟನ್ ವೆಂಕಟೇಶ್ ಈ ರೀತಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಒಬ್ಬ ಡೋಂಗಿ ಆತ, ನೀನು ಡೋಂಗಿ ಪ್ರದೀಪ, ಜನರಿಗೆ ಟೋಪಿ ಹಾಕ್ತೀಯಾ? ಜನಗಳನ್ನ ಕುರಿಗಳು ಅಂತ ತಿಳ್ಕೊಂಡಿದ್ದೀಯಾ? ಕಾಂಗ್ರೆಸ್ ಪಕ್ಷ ನಿಮ್ಮಪ್ಪನ ಆಸ್ತಿ ಅಂತ ಅನ್ಕೊಂಡಿದ್ಯಾ ಅಂತ ಕಾಂಗ್ರೆಸ್ ಮುಖಂಡ ಮಿಲ್ಟನ್ ವೆಂಕಟೇಶ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇದೇ ಕೊನೆ ನೀನು ಶಾಸಕ ಆಗೋದು, ಪಕ್ಷ ಹಾಳು ಮಾಡಿ ಜಾತಿ ವೈಷಮ್ಯ ಸೃಷ್ಟಿ ಮಾಡಿ ಇಲ್ಲಿಂದ ಹೊರಟು ಹೋಗೋಣ ಅಂತ ನೀನು ಅನ್ಕೊಂಡಿದ್ಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀನಿ ಅಂತ ಹೇಳಿದ್ದೆ, ಆದ್ರೆ ನಿನ್ನಿಂದಲೇ ಭ್ರಷ್ಟಾಚಾರ ನಡೀತಾ ಇದೆ. ಕಾಂಗ್ರೆಸ್ ಮುಖಂಡರಿಗೆ ಇದುವರೆಗೂ ನಿನ್ನ ಮನೆ ಎಲ್ಲಿದೆ ಅಂತಾನೆ ಗೊತ್ತಿಲ್ಲ. ಸರ್ವರಿಗೂ ದೇವಸ್ಥಾನ ಪ್ರವೇಶ ಆದೇಶ, ಅಂಬೇಡ್ಕರ್ ದಿನಾಚರಣೆ ದಿನ ಮಾಡಿಸ್ತೀಯ, ಅದನ್ನ ಮಾಡಿಸೋಕೆ ನೀನ್ ಯಾರು? ಅದು ಆಲ್ರೆಡಿ 2016ರಲ್ಲೇ ಆದೇಶ ಆಗಿದೆ, ಅದನ್ನ ಈಗ ಮಾಡಿಸ್ಬೇಕಾ ಅಂತ ಮಿಲ್ಟನ್ ವೆಂಕಟೇಶ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನೀನೊಬ್ಬ ಡೋಂಗಿ ಪ್ರದೀಪ್, ನೀನು ಡೋಂಗಿ ಮಾತುಗಳು ಹೇಳ್ಕೊಂಡು ಜನರಿಗೆ ಟೋಪಿ ಹಾಕ್ಕೊಂಡು ನೀನು ಕಾಲ ಕಳೀತಾ ಇದೆಯಾ? ಜನಗಳನ್ನ ಕುರಿಗಳಂತ ತಿಳ್ಕೊಂಡಿದ್ಯಾ ಪ್ರದೀಪ್ ಅವರೇ? ನಿಮ್ಮ ಅಪ್ಪನ ಆಸ್ತಿ ಅಂದ್ಕೊಂಡಿದ್ಯಾ ಕಾಂಗ್ರೆಸ್ ಪಕ್ಷ? ನಿಂದೇನಾದರೂ ಕೊಡುಗೆ ಇದೆಯಾ ಪಕ್ಷಕ್ಕೆ? ಎಂಥದ್ದು ಇಲ್ಲ. ಮೊನ್ನೆ ಅಂಬೇಡ್ಕರ್ ಜಯಂತಿಗೆ ಬರಲಿಲ್ಲ, ಇನ್ನು ಎಲ್ಲ ಮುಖಂಡರು ನನಗೆ ಈ ದಾವಣಗೆರೆಯಲ್ಲಿ ಮಾಡಿದ್ರಲ್ಲ ಸೇವೆ, ಆ ಸೇವೆ ಮಾಡ್ತಾರೆ ಅಂತೇಳಿಬಿಟ್ಟು ಸುಧಾಕರ್ ಅವರು 3 ಕೋಟಿ ಎತ್ಕೊಂಡು ಹೊರಟೋದ್ರು. ಅದು ನನಗೆ ತುಂಬ ಬೇಸರ ಆಯಿತು, ನಾನು ಅದಕ್ಕೆ ಬರಲಿಲ್ಲ ಅಂತ ಡೋಂಗಿ ಮಾತುಗಳು ಹೇಳ್ಕೊಂಡು ಜನರಿಗೆ ಟೋಪಿ ಹಾಕ್ಕೊಂಡು ಕಾಲ ಕಲಿಬೇಕು ಅಂತ ಬಂದಿದೆಯಾ? ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀನಿ ಅಂತಂದ ನಿನ್ನಿಂದನೇ ಸ್ಟಾರ್ಟ್ ಆಗಿದೆ ಭ್ರಷ್ಟಾಚಾರ. ಯಾವ ಆಫೀಸಲ್ಲಿ ನಿನಗೆ ರೋಲ್ ಕಾಲ್ ಕೊಡಲ್ಲ, ಯಾವ ಕಾಂಟ್ರಾಕ್ಟ್ ಇದರಲ್ಲಿ ಕೊಡಲ್ಲ. ಚಿಕ್ಕಬಳ್ಳಾಪುರ ಬರ್ತಾ ಇದೆಯಾ? ಚಿಕ್ಕಬಳ್ಳಾಪುರದಲ್ಲಿ ನಿನ್ನ ಮನೆ ಇದೆಯಾ? ಹೋಗಲಿ, ನಿನ್ನ ಮನೆ ಯಾರನ್ನ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ನಿನ್ನ ಮನೆ ಗೊತ್ತಿದೆಯಾ? ಇದುವರೆಗೂ ಯಾರಿಗನ್ನ ಸಂಪರ್ಕಕ್ಕೆ ಸಿಗ್ತಾ ಇದೆಯಾ? ಏನು ಅಂದ್ಕೊಂಡಿದ್ದೀಯಾ ಮಿಸ್ಟರ್ ಪ್ರದೀಪ್ ಅವರೇ? ಎಷ್ಟನ್ನ ಜನಗಳನ್ನ ಯಾಮಾರಿಸಿ ಟೋಪಿ ಹಾಕ್ಬೇಕಂತಿದೆಯಾ? ನಾವು ಹೇಳ್ತಾ ಇದ್ದೀವಿ ನೀವು ಇದೇ ಥರ ಮುಂದುವರಿಸೋದು ನಿನಗೆ ಶೋಭೆ ಥರ ಅಂತದಲ್ಲ. ಅಂಬೇಡ್ಕರ್ ಜಯಂತಿ ದಿವಸ ಒಂದು ಸರ್ಕ್ಯುಲರ್ನ ಬಿಡುಗಡೆ ಮಾಡಿಸ್ತೀಯ. ನಿಮ್ಮ ಸಂಬಂಧಿಕರು ಯಾರೋ ತಹಸೀಲ್ದಾರ್ ಇದ್ದಾರಂತಲ್ಲ, ನಿಮ್ಮ ಸಂಬಂಧಿಕರು ಅವರು, ಆಮೇಲೆ ಮಂಚನಹಳ್ಳಿ ತಹಸೀಲ್ದಾರ್ ಹೇಳ್ಬಿಟ್ಟು ಅವರು ಇದರಲ್ಲಿ ಹೇಳ್ತಾರೆ, ಪ್ರದೀಪ್ ಅವರ ಆದೇಶದಂತೆ ಸರ್ವ ಎಲ್ಲ ಜಾತಿ ಜನಾಂಗದವ್ರಿಗೂ ದೇವಾಲಯಗಳಿಗೆ ಪ್ರವೇಶ ಮಾಡಬೇಕು ಅಂತ. ಇದು 2016ರಲ್ಲಿ ಆಗಿರ್ತಕ್ಕಂಥ ಸರ್ಕ್ಯುಲರ್ನ ಅಂಬೇಡ್ಕರ್ ಜಯಂತಿ ದಿವಸ ಬಿಡುಗಡೆ ಮಾಡಿಸ್ಬೇಕಾ? ಹಾಲು ಕಣ್ಣು ಮುಚ್ಕೊಂಡು ಹಾಲು ಕುಡಿತಾ ಇದ್ರೆ ಯಾರು? ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸತೀಶ್, ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ್, ಇನ್ನು ತಮ್ಮ ಪಕ್ಷದ ಶಾಸಕರ ವಿರುದ್ಧವೇ ಈ ರೀತಿ ಆಕ್ರೋಶ ಯಾಕೆ ಅಂತ? ಎಷ್ಟು ಜನ ಯಾಕಂತಂದ್ರೆ ಸ್ವಂತ ಸಭೆ ಏನು ಪಕ್ಷದಲ್ಲಿ ಈ ಆಕ್ರೋಶ ಯಾಕೆ ಅಂತಂದ್ರೆ ಸ್ಥಳೀಯ ಏನು ಜನಪ್ರತಿನಿಧಿ ಶಾಸಕ ಪ್ರದೀಪ್ ಈಶ್ವರ್ ಇದ್ದಾರೆ, ಅವರು ಸಹ ಕ್ಷೇತ್ರಕ್ಕೆ ಬರ್ತಿಲ್ಲ, ಅಂಬೇಡ್ಕರ್ ಜಯಂತಿಗಳಲ್ಲಿ ಸಹ ಭಾಗಿಯಾಗ್ತಿಲ್ಲ ಅಂತ ಹೇಳ್ಬಿಟ್ಟು ಆಕ್ರೋಶವನ್ನು ಹೊರ ಹಾಕಿರುವಂತದ್ದು. ಸಾಕಷ್ಟು ದಲಿತರು ಅಂಬೇಡ್ಕರ್ ಅಂತ ಹೇಳ್ಬಿಟ್ಟು ಸಾಕಷ್ಟು ರೀತಿಯಲ್ಲಿ ಇವರು ಎಲ್ಲಾ ಕಡೆ ಓದಲ್ಲ ಬಂದಲ್ಲ ಅಂಬೇಡ್ಕರ್ ಹಾದಿಯನ್ನ ಹಿಡ್ಕೊಂಡು ಹೋಗ್ಲಿದ್ದಾರೆ. ಆದ್ರೆ ಅಂಬೇಡ್ಕರ್ ಜಯಂತಿಗೆ ಅವರು ಗೈರಾಗಿದ್ದಾರೆ, ಯಾಕೋ ಬರ್ತಿಲ್ಲ. ಈ ಏನು ಡೋಂಗಿ ರಾಜಕಾರಣ ಮಾಡ್ತಿದ್ದಾರೆ. ಏನು ಅಂಬೇಡ್ಕರ್ ಸರ್ಕ್ಯುಲರ್ ಸಹ ಬಿಡುಗಡೆ ಮಾಡಿದ್ರು, ದಲಿತರಿಗೆ ದೇವಾಲಯದಲ್ಲಿ ಪ್ರವೇಶ
ಪ್ರವೇಶ ಮಾಡಬೇಕು, ಎಲ್ಲೂ ಎಲ್ಲ ದಲಿತರು ಸಹ ಯಾವುದೇ ದೇವಸ್ಥಾನಕ್ಕೆ ಹೋಗದಂತೆ ಇರಬಾರ್ದು, ಎಲ್ಲ ಕಡೆ ಪ್ರವೇಶ ಆಗಬೇಕು ಅಂತ ಸ್ಥಳೀಯ ಒಂದು ತಹಶೀಲ್ದಾರ್ ಮೂಲಕ ಏನೋ ಒಂದು ಆದೇಶವನ್ನು ಹೊರಡಿಸಿರ್ತಾರೆ. ಆದ್ರೆ ಇದು 2016 ಇದು ಒಂದು ಆದೇಶವನ್ನು ಪತ್ರವನ್ನು ಏನೋ ಒಂದು ರವಾನೆ ಆಗಿರುತ್ತೆ. MC ಸುಧಾಕರ್ ಅವ್ರ ಕಡೆಯಿಂದನೇ ಸಹ ಈ ಸಚಿವರ ಕಡೆಯಿಂದನೇ 2016 ಆಗಿರುವಂತದ್ದನ್ನ ಈ ರೀತಿ ಹೇಳ್ಕೊಂಡು ಢೋಂಗಿ ರೀತಿಗಳು ಸಹ ಹೇಳ್ತಿದ್ದಾರೆ ಪ್ರದೀಪ್ ಈಶ್ವರು. ಆದ್ರೆ ಸ್ಥಳೀಯ ನಾಯಕರು ಸಿಗ್ತಿಲ್ಲ, ಸ್ಥಳೀಯ ಪ್ರತಿನಿಧಿ ಆಗಿರುವಂತವ್ರು ಎಲ್ಲೇ ಆಗ್ಲಿ ಜಾತಿಗಳೆಲ್ಲ ಒಡಕನ್ನ ಉಂಟು ಮಾಡ್ತಿದ್ದಾರೆ, ನಮ್ಗೆ ಸಿಗ್ತಾ ಇಲ್ಲ, ಇವ್ರ ಮನೆ ಎಲ್ಲಿದೆ ಪ್ರತಿಯೊಂದು ಸಹ ಇಲ್ಲಿನ ಲೀಡರ್ ಸಹ ಗೊತ್ತಿಲ್ಲ, ಸ್ಥಳೀಯ ಜನರಿಗಷ್ಟೇ ಅಲ್ಲಂತಾರ ಲೀಡರ್ ಸಹ ಇಲ್ಲಿ ಗೊತ್ತಿಲ್ಲ, ಡೋಂಗಿ ರಾಜಕಾರಣ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಸ್ಥಳೀಯ ಏನು ಒಂದು ಅವರು ಸೌಖ್ಯ ಕಾಂಗ್ರೆಸ್ ಪಕ್ಷದವರೇ ಇವತ್ತು ಪ್ರೆಸ್ ಮೀಟ್ ಮಾಡಿ ಸಾಕಷ್ಟು ಮಿಲಿಟನ್ ವೆಂಕಟೇಶ್ ಅಂತವರು ಸಾಕಷ್ಟು ಆಕ್ರೋಶವನ್ನ ಹೊರ ಹಾಕಿರೋಂಥದ್ದು. ಯಾಕಂತಂದ್ರೆ ಸಾಕಷ್ಟು ರೀತಿಯಲ್ಲಿ ಇವರು ಏನು ಒಳ್ಳೆ ರೀತಿಯಲ್ಲಿ ಜನಪ್ರತಿ ಅಂತಂದ್ರು, ಆದ್ರೆ ಈ ರೀತಿ ಒಂದು ಮಾಡ್ತಿದ್ದಾರೆ. ಏನು ಈ ಇತ್ತೀಚೆಗೆ ನಡೆದಂತಹ ಸಹ ಏನು ಸಮಾಜ ಕಲ್ಯಾಣಕ್ಕೆನಲ್ಲಿ ಏನು ಹಣನ ಸಹ ಏನು ಚಿಂತಾಮಣಿ ಕ್ಷೇತ್ರಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಅಂತ ಸಾಕಷ್ಟು ಗಂಭೀರ ಆರೋಪಗಳನ್ನು ಮಾಡಿದ್ರು ಸಚಿವ ಸುಧಾಕರ್ ಮೇಲೆ ಇದೇ ಪ್ರದೀಪ್ ಈಶ್ವರ್ ಅವರು. ಆದ್ರೆ ಅಲ್ಲೇ ತಗೊಂಡೋಗಿದ್ದಾರೆ ಅಂತ ಹೇಳ್ಬಿಟ್ಟು ಇವ್ರು ಹೇಳ್ತಿರೋದ್ರಿಂದ ನಾನು ಬರ್ಲಿಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸ್ಥಳೀಯ ಏನು ಇಲ್ಲಿ ಅವರ ಸ್ಥಳೀಯರ ಮುಖಾಂತರ ಅವರು ಏನು ಮಾತನಾಡೋಂಥ ರೀತಿ ಆಗಿತ್ತು. ಆದ್ರೆ ಇದೆಲ್ಲ ತಪ್ಪು ಏನು ಮಾಡ್ಕೊಂಡಿದ್ದಾರೆ. ಸಮಾಜ ಇಲಾಖೆಗೆ ಮತ್ತೆ ಏನು ಮಹದೇವಪ್ಪನವ್ರಿಗೆ ಹಾಗೂ ಸಂಬಂಧಪಟ್ಟ CM ಅವ್ರಿಗೂ ಸಹ ಈ ಪ್ರದೀಪ್ ಈಶ್ವರ್ ದೂರು ಕೊಟ್ಟಿದ್ರು. ಆದ್ರೆ ಹಿನ್ನೆಲೆಯಲ್ಲಿ ಸಾಕಷ್ಟು ಸಹ ಚರ್ಚೆಗಳಾಗಿತ್ತು, ಸುದ್ದಿಗಳಾಗಿತ್ತು. ಆದ್ರೆ ಅದೇ ರೀತಿಯಲ್ಲಿ ಸಹ ಏನು ಈ ತರ ಹೇಳ್ಕೊಂಡು ಡೊಂಗಿ ರೀತಿ ಬರ್ಲಿಲ್ಲ ಅನ್ನೋ ಒಂದು ನೆಪಕ್ಕೆ ಈ ತರ ಹೇಳ್ಕೊಂಡು ಇದ್ ಮಾಡ್ತಿದ್ದಾರೆ ಇವರು. ಯಾಕಂದ್ರೆ ರಾಜಕೀಯದ ಬೆಳೆಸಿದಂತ ಸುಧಾಕರ್ ವಿರುದ್ಧವೇ ಇವರು ನಿಂತರ, ಅವರು ಗುರುಗಳ ವಿರುದ್ಧ ನಮ್ಮ ಗುರು ಅಂತ ರಾಜಕೀಯ ಗುರು ಅಂತ ಹೇಳ್ಬಿಟ್ಟು ಏನು ಸಚಿವ ಸುಧಾಕರ್ ನಮ್ಮ ಗುರುಗಳು ಅಂತ ಸಾಕಷ್ಟು ರೀತಿಯಲ್ಲಿ ಹೇಳ್ಕೊಳ್ತಿದ್ರು. ಆದ್ರೆ ಅವ್ರ ವಿರುದ್ಧನೇ ಈ ರೀತಿ ಒಂದು ಏನು ಸಚಿವರಿಗಾಗಿರ್ಬೋದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನು ಸಮಾಜ ಕಲ್ಯಾಣಕ್ಕೆ ಮಹದೇವಪ್ಪನವ್ರಿಗೂ ಸಹ ಏನು ಈ ಒಂದು ದೂರನ್ನ ದಾಖಲು ಮಾಡಿದ್ರು. ಆದ್ರೆ ಅದೇ ರೀತಿಯಲ್ಲಿ ಪ್ರೆಸ್ ಮೀಟ್ ಮಾಡೋದಂತ ಇವರು ಸಾಕಷ್ಟು ರೀತಿಯಲ್ಲಿ ಅವರು ಪಕ್ಷದವರು ಈಗ ಏನು ಸಾಕಷ್ಟು ರೀತಿಯಲ್ಲಿ ಇದನ್ನ ಒಂದು ಮುಂದೆ ಇಟ್ಕೊಂಡು ನೀನು ಬರ್ತಿಲ್ಲ, ಸ್ಥಳೀಯರ ಜೊತೆ ಬರ್ತಿಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು. ಸೂಚನಾ ಸತೀಶ್, ಈಗ ಶಾಸಕ ಪ್ರದೀಪ್ ಈಶ್ವರ್ ಅವರು ಇದಕ್ಕೇನಾದ್ರೂ ರಿಯಾಕ್ಟ್ ಮಾಡಿದಾರಾ ಹೇಗೆ ಅಂತ? ಇಲ್ಲ, ನಿನ್ನೆ ನಡೆದಂತ ಪ್ರೆಸ್ ಮೀಟ್ ಅಲ್ಲಿ ಈ ಒಂದು ಏಕವಚನದಲ್ಲಿ ಸಾಕಷ್ಟು ಏನು ಆಕ್ರೋಶವನ್ನು ಹೊರಹಾಕ್ತಾರೆ ಅಂತ ಹಿಂದುವರೆಗೂ ಅದು ರಿಯಾಕ್ಟ್ ಆಗಿಲ್ಲ. ಈ ಮುಂದಿನ ಏನು ಇವತ್ತಿನಿಂದ ಏನಾದರೂ ಆ ರೀತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಕಾದು ನೋಡ್ಬೇಕಾಗಿದೆ. ಓಕೆ, ಥ್ಯಾಂಕ್ ಯು ಸತೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಟೋಪಿ ಹಾಕ್ಕೊಂಡು ಕಾಲ ಕಲಿಬೇಕು ಅಂತ ಬಂದಿದೆಯಾ? ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀನಿ ಅಂತಂದ ನಿನ್ನಿಂದನೇ ಸ್ಟಾರ್ಟ್ ಆಗಿದೆ ಭ್ರಷ್ಟಾಚಾರ.